ಏರ್ ಇಂಡಿಯಾ ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ ಸಿಗ್ತಾ ಹೋಗ್ತಾ ಇದೆ. ಆಲ್ರೆಡಿ ವಿಮಾನಯಾನ ಸಚಿವರು ಸ್ಪಾಟಲ್ಲಿದ್ದಾರೆ. ಈ ಒಂದು ವಿಚಾರದಲ್ಲಿ ಅವರು ಕೂಡ ಸಾಕಷ್ಟು ವಿಷಯಗಳನ್ನು ಅಧ್ಯಯನ ಮಾಡ್ತಾ ಇರ್ತಾರೆ. ಅಲ್ಲಿ ಇನ್ನೊಂದು ಕಡೆ ಬಂದಾಗ ನಮಗಿಲ್ಲಿ ನಾನು ಸುನಿಲ್ ಅವ್ರು ಕೇಳಬೇಕು ಅಂತ ಇದ್ದೆ ಇದನ್ನು ನೋಡಿ. ಒಂದು ಏರ್ ಇಂಡಿಯಾ ವಿಮಾನ ಸಂಸ್ಥೆ ಆಪರೇಟರ್ಸು, ವಿಮಾನವನ್ನು ತಯಾರು ಮಾಡುವಂತಹ ಸಂಸ್ಥೆ ಬೋಯಿಂಗ್, ಅದೊಂದು ಸಂಸ್ಥೆ ಅಂತ ಬರುತ್ತೆ. ವಿಮಾನದ ನಿರ್ವಹಣೆ, ಪೈಲಟ್, ಇಷ್ಟೂ ವಿಚಾರಗಳಲ್ಲೂ ಕೂಡ ಒಂದು ಪರ್ಫೆಕ್ಷನ್ ಇದ್ದಾಗ ಮಾತ್ರ ಅದೊಂದು ಪರ್ಫೆಕ್ಟಾಗಿ ಒಂದು ನಡ್ಕೊಂಡು ಹೋಗ್ತಿರುತ್ತೆ ಆ ಇಡೀ ಸಂಚಾರ ಅಂತ. ಇದು ಹೇಗೆ ಇಲ್ಲಿ ಏರ್ ಇಂಡಿಯಾ, ಬೋಯಿಂಗ್ ಅದನ್ನು ಆಪ್ರೇಟ್ ಮಾಡೋದು, ಚೆಕ್ ಮಾಡ್ತಕ್ಕಂಥ ವ್ಯವಸ್ಥೆ ಇವೆಲ್ಲವೂ ಹೇಗಾಗುತ್ತೆ ಇಲ್ಲಿ ಅಂತೇಳಿ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಒಂಚೂರು ನಾನು ನಿಮ್ಮನ್ನು ಹಿಸ್ಟ್ರಿಗೆ ತೊಗೊಂಡು ಹೋಗ್ಬೇಕು. ತುಂಬ ಹಿಂದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಜಸ್ಟ್ 2018 ಮತ್ತು 19 ಟೈಮಿಗೆ ಮಾತ್ರನೇ ನಾವು ಹೋಗೋಣ. 2018 ಮಲೇಷ್ಯಾಲಿ ಬೋಯಿಂಗ್ 737 ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಒಂದು ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗುತ್ತೆ. ಇಟ್ ವಿಲ್ ಪ್ಲಂಜ್ ಇನ್ ಟು ದ ಸಿ. ಕರೆಕ್ಟ್. ಸಮುದ್ರದ ಒಳಗಡೆ ಬಿದ್ದೋಗ್ಬಿಡುತ್ತೆ. ಸೇಮ್ ಇದೇ ಥರ ಟೇಕ್ ಆಫ್ ಆಗುತ್ತೆ. ಪ್ರಾಬಬ್ಲಿ ಒಂದು 10 ಮಿನಿಟ್ಸಲ್ಲಿ ಸಮುದ್ರದ ಒಳಗಡೆ ಬಿದ್ದೋಗುತ್ತೆ. ಬೋಯಿಂಗ್ 737 ಮ್ಯಾಕ್ಸ್. ಓಕೆ. 316 ಇರಬೇಕಲ್ಲ, ಅದು ನಮ್ಮ 316 ಇರಬೇಕು. ಅದು ಇರುತ್ತೆ. ಐ ಮೀನ್ ಅದು ವೇರಿಯಸ್ ಆಪರೇಟರ್ಸ್ ಯಾರು ಬೇಕಾದರೂ ಇರ್ಬೋದು. ಓಕೆ, ಅದು ಒಂದು. ನೆಕ್ಸ್ಟ್ ಕಟ್ ಟು 2019. ಓಕೆ. ಇಥಿಯೋಪಿಯಾಲಿ ಇದೇ ಆಗುತ್ತೆ. ಲಯನ್ ಏರ್ವೇಸ್ ಅಂತ ಹೇಳ್ಬಿಟ್ಟು ಸೇಮ್ ಬೋಯಿಂಗ್ 737 ಮ್ಯಾಕ್ಸ್ ಏನಿದೆ ಅದು ಟೇಕ್ ಆಫ್ ಆಗಿ 10 ಮಿನಿಟ್ಸ್ ಒಳಗಡೆ ಬೀಳುತ್ತೆ. ಒಂದರಲ್ಲಿ ಅರೌಂಡ್ 160 ಏನೋ ಸಾಯ್ತಾರೆ ಜನ, ಇನ್ನೊಂದರಲ್ಲಿ ಹತ್ತಿರ 200+ ಅದರಲ್ಲಿ ಅಷ್ಟು ಜನ ಸಾಯ್ತಾರೆ. ಓಕೆ. ಇದೆಲ್ಲ ಆಗಿದ್ದು ಒಂದೇ ಒಂದು ಸಾಫ್ಟ್ವೇರ್ ಮಾಲ್ ಫಂಕ್ಷನ್ನಿಂದ. ಓಕೆ. ಇವೆರಡೂ ನಡೆದಿದ್ದು. ಓಕೆ. MCAS ಅಂತ ಕರೀತಾರೆ ಅದನ್ನು, ಮನ್ಯೂವರಬಿಲಿಟಿ ಕಂಟ್ರೋಲ್ ಆಗ್ಯುಮೆಂಟೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅರ್ಥ? MCAS ಅಂತ ಹೇಳ್ಬಿಟ್ಟು ಆ ಬೋಯಿಂಗಲ್ಲಿ ಏನಿತ್ತು ಅದನ್ನು ನಾನು ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ನಾನು ಡಿಸೈನ್ ಫೀಚರ್ಸ್ಗೆ ಹೋಗಬೇಕಾಗತ್ತೆ. ಪ್ರಾಬ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಟ್ ನಾನು ಸಿಂಪಲಾಗಿ ನಾನು ಹೇಳ್ಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು ಏರ್ಕ್ರಾಫ್ಟ್ ಅಂತಂದರೆ ಕೆಳಗಡೆ ಇದ್ದಿದ್ದ ಎಂಜಿನ್ಸ್ ಇಲ್ಲಿ ಮೌಂಟ್ ಆಗಿರುತ್ತಲ್ಲ, ಇದು ಒಂದು ವಿಂಗ್ ಅಂತ ನಾವು ತೊಗೊಂಡ್ರೆ, ಏರ್ಕ್ರಾಫ್ಟ್ ವಿಂಗ್ ಅಂತ ನಾವು ತೊಗೊಂಡ್ರೆ, ಕೆಳಗಡೆ ಇದ್ದಂಥ ಒಂದು ಎಂಜಿನ್ ಏನಿತ್ತು ಒಂದು ಸ್ವಲ್ಪ ಮೇಲ್ಗಡೆಗೆ ತೊಗೊಂಬಂತು. ಬೋಯಿಂಗ್ 737 ಇಂದ ಅಪ್ಗ್ರೇಡ್ ಆಯಿತು ಬೋಯಿಂಗ್ 737 ಮ್ಯಾಕ್ಸ್ ಅಂತ. ಅದು ಕೆಳಗಡೆ ಇದ್ದಂಥ ಎಂಜಿನ್ನ ಒಂದು ಸ್ವಲ್ಪ ಮೇಲ್ಗಡೆಗೆ ತೊಗೊಂಬಂದ್ಬಿಡ್ತು. ಇದರಿಂದ ಏನಾಯ್ತಂದರೆ ಆಟೋಮ್ಯಾಟಿಕಲಿ ಈಗ ಒಂದು ಫ್ಲೈಟ್, ಈಗ ಇದು ವಿಂಗ್ ಅಂದರೆ ಫ್ಲೈ ಆಗೋ ಟೈಮಲ್ಲಿ ನೋಸ್ ಪಿಚ್ಚಪ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಅಂದರೆ ಪೈಲಟ್ ಕಂಟ್ರೋಲ್ ಕೊಡ್ದಿರಾನೇ ಏರ್ಕ್ರಾಫ್ಟ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ನೋಸ್ ಹೀಗೆ ನೋಸ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಯ್ತದು. ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ತೊಗೊಂಬಂದರು, MCAS ಅಂತ ಹೇಳ್ಬಿಟ್ಟು. ಇದು ನಡೆದು 2011 ಸ್ಟಾರ್ಟ್ ಆಗಿದ್ದು. ಇಟ್ಸ್ ಎ ಕಾಂಪಿಟೇಷನ್. ಏರ್ಬಸ್ ಮತ್ತು ಬೋಯಿಂಗ್ ಏನಿದೆಯಲ್ಲ, ಇವರಿಬ್ಬರು ಕಾಂಪಿಟೇಟರ್ಸ್, ಗ್ಲೋಬಲ್ ಕಾಂಪಿಟೇಟರ್ಸ್ ಇವರು. 2010-11 ಟೈಮಲ್ಲಿ ಏರ್ಬಸ್ ಏನು ಅಪ್ಗ್ರೇಡ್ಸ್ ಮಾಡ್ತು, ಅದರಿಂದ ಬೋಯಿಂಗ್ಗೆ ಲಾಸ್ ಆಗುತ್ತೆ ಅಂತ ಬೋಯಿಂಗ್ ಕೂಡ ತನ್ನ ಒಂದು ಇದನ್ನು ಅಪ್ಗ್ರೇಡ್ ಮಾಡ್ತು. ಇಟ್ಸ್ ಅ ಲಾಂಗ್ ಹಿಸ್ಟ್ರಿ, ನಮಗೆ ಟೈಮ್ ಸಾಕಾಗಲ್ಲ. ಇದ್ರ ಬಗ್ಗೆನೇ ಒಂದು ಫುಲ್ ಡೇ ಡಿಬೇಟ್ ಮಾಡೋದು. ಆ ರೀತಿ ನಡೆಯುತ್ತೆ. ಆ ಒಂದು ಸಾಫ್ಟ್ವೇರ್ ಏನು ಮಾಡುತ್ತಂದರೆ, ಈಗ ಫ್ಲೈಟ್ ಈ ರೀತಿ ಪಿಚ್ಚಪ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದರೆ ಆಟೋಮೆಟಿಕಲಿ ಅದು ಪಿಚ್ ಡೌನ್ ಮಾಡುತ್ತೆ. ಇದು ಸಾಫ್ಟ್ವೇರ್. ನಾನು ಇವಾಗಲೇ ಹೇಳ್ದಲ್ಲ, ಫ್ಲೈ ಬೈ ವೈರ್ ಅಂತ. ಅದು ಕಂಟ್ರೋಲ್ ಏನಿರುತ್ತೆ ಸಿಸ್ಟಮ್, ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ಸ್ ಏನಿರುತ್ತೆ ಅದನ್ನು ಪಿಚ್ ಡೌನ್ ಮಾಡ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೀಗಿರೋದು ಹೀಗಾಗುತ್ತೆ. ಈ ಎರಡೂ ಕ್ರ್ಯಾಶಲ್ಲಿ ಸಿಮಿಲಾರಿಟಿ ಏನು ಅಂತ ಹೇಳಿದ್ರೆ, ಆ ಸಾಫ್ಟ್ವೇರ್ ಪೈಲಟ್ ಮೇಲೆ ಎತ್ತಕ್ಕೆ ಟ್ರೈ ಮಾಡ್ತಿದ್ರೆ ಏರ್ಕ್ರಾಫ್ಟ್ನ, ಅಂದರೆ ಆಲ್ಟಿಟ್ಯೂಡ್ ಗೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಾನು ಟೆಕ್ನಿಕಲ್ ಏನೂ ಯೂಸ್ ಮಾಡ್ತಿಲ್ಲ ಇಲ್ಲಿ. ಪೈಲಟ್ ಏರ್ಕ್ರಾಫ್ಟ್ನ ನಾನು ಈ ರೀತಿ ತೊಗೊಬೇಕು ಅಂದರೆ ಆ ಸಾಫ್ಟ್ವೇರ್ ಈ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಉಲ್ಟಾ. ಇದೇ ರೀಸನ್ನಿಂದ ಎರಡೂ ಕ್ರ್ಯಾಶ್ ಆಯಿತು, ವಿಚ್ ವಾಸ್ ಎಸ್ಟಾಬ್ಲಿಷ್ ಲೇಟರ್. ಅವ್ರು ಈ ಸಾಫ್ಟ್ವೇರ್ ಅಪ್ಗ್ರೇಡ್ಸ್ ಮಾಡಿದಾಗ ಪೈಲಟ್ಸ್ಗೆ ಏನೂ ಟ್ರೈನಿಂಗ್ ಕೊಟ್ಟಿರಲಿಲ್ಲ. 2 hours ಒಂದು ಐಪ್ಯಾಡಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಪೈಲಟ್ಸ್ ಬಂದಿದ್ರು ಇದಕ್ಕೆ ಏನು ಫ್ಲೈ ಮಾಡೋಕ್ಕೆ. ಈ ರೀತಿ ನಡೆದಿತ್ತು. ಅಂದರೆ ಬೇಸಿಕ್ಲಿ ಗ್ಲೋಬಲ್ ಕಾಂಪಿಟೇಷನಿಗೋಸ್ಕರ ನೀವು ಅಪ್ಗ್ರೇಡ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಏರ್ಕ್ರಾಫ್ಟ್ಸ್ನ, ಎಷ್ಟು ಜನದ ಪ್ರಾಣಗಳು ಹೋಗುತ್ತೆ ಅಂತ. ಸಾಲಿಡ್ ಲಾಸ್ ಆಯಿತು ಬೋಯಿಂಗಿಗೆ. ಆವಾಗ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ಸ್ ಏನಾಯಿತು, 20 months ಯಾರ್ಯಾರು ಆಪರೇಟರ್ಸ್ ಇದ್ರು ಗ್ಲೋಬಲಿ, ಬೋಯಿಂಗ್ ಏರ್ಕ್ರಾಫ್ಟ್ ಏನೇನಿತ್ತು, ಬೋಯಿಂಗ್ 737 ಮ್ಯಾಕ್ಸ್ ಯಾರ್ಯಾರ ಹತ್ರ ಇತ್ತು, ಯಾವ ಏರ್ಕ್ರಾಫ್ಟ್ ಆಪರೇಟರ್ ಬೇಕಾದ್ರೂ ಆಗ್ಬೋದು. ಅದು ಏರ್ ಇಂಡಿಯಾ ಆಗ್ಬೋದು, ಇಂಡಿಗೋ ಆಗ್ಬೋದು, ಸ್ಪೈಸ್ ಜೆಟ್ ಆಗ್ಬೋದು, ನೀವು ಗ್ಲೋಬಲಿ ಹೋದರೆ ಬ್ರಿಟಿಷ್ ಏರ್ವೇಸ್ ಆಗ್ಬೋದು, ಇಲ್ಲ ಎತಿಹಾದ್ ಆಗ್ಬೋದು. ಯಾರ್ಯಾರ ಹತ್ರ ಬೋಯಿಂಗ್ 737 ಇತ್ತು ಎಲ್ಲ ಬೋಯಿಂಗ್ 737 20 months ಫ್ಲೈಯೇ ಮಾಡಲಿಲ್ಲ. ಈ ಎಲ್ಲ ಲಾಸ್ ಆಗಿದ್ದು ಬೋಯಿಂಗ್ಗೆ. ಕಾರಣ
ಅವರು ಬೋಯಿಂಗ್ ಒಂದು ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಅಂತ ಹೇಳ್ಬಿಟ್ಟು ಕೊಟ್ಟರೆ ಅದು ಗ್ಲೋಬಲಿ ಎಲ್ಲ ಏರ್ಕ್ರಾಫ್ಟಿಗೂ ಅಪ್ಲೈ ಆಗುತ್ತೆ ಇಮ್ಮಟೀರಿಯಲ್ ಆಫ್ ಯಾವ ದೇಶದಲ್ಲಿ ಯಾವ ಕಂಪನಿ ಅದನ್ನು ಆಪರೇಟ್ ಮಾಡ್ತಿದೆ ಅಂತ. ಇನ್ನೊಂದು ನಮಗೆ ಗೊತ್ತಿಲ್ಲ ಈಗ ಇಲ್ಲೇನು ನಡೆದಿದೆ ಅಂತ, ಇದರದು ನಡೆಯುತ್ತೆ. ನಾನು ಅದೇ ರೀಸನ್ ಅಂತ ಹೇಳ್ತಿಲ್ಲ, ಬಟ್ ಆವಾಗ ಅದಾಗಿದೆ ಅಂದರೆ ವಿ ಕ್ಯಾನ್ ಟೇಕ್ ಎ ಕ್ಯೂ ಫ್ರಮ್ ಇಟ್. ನಮ್ಗೆ ಅದೇ ರೀತಿ ಏನೋ ಒಂದು ಇದು ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಇಶ್ಯೂಸ್ ಆಗಿರ್ಬೋದು, ಸಾಫ್ಟ್ವೇರ್ ಕೂಡ ಮಾಲ್ ಫಂಕ್ಷನ್ ಆಗಿರಬಹುದು. ಓಕೆ ಫೈನ್. ಇನ್ನೊಂದು, ಈಗ ವಿಮಾನ ಬಿದ್ದಾಗ ಯಾಕೆ ಸಾಯ್ತಾರೆ ಅಂತ ಒಂದು ವಿಷಯ ಬಂದಾಗ ಅಷ್ಟು ಗೊತ್ತಿಲ್ವೇನ್ರಿ, ಮೇಲಿಂದ ಕೆಳಗಡೆ ಬಿದ್ದರೆ ಜನ ಸಾಯದೇ ಇರ್ತಾರ ಅಂತ ಹೇಳಿ. ಈ ಒಂದು ವಿಮಾನ ದುರಂತ ನಡೆದಿದೆಯಲ್ಲ, ಇದರಲ್ಲಿ ಇಷ್ಟು ಜನ ಸಾಯಲಿಕ್ಕೆ ಇದು ಅಕಸ್ಮಾತ್ ಕೆಲವು ವಿಮಾನಗಳು ಬೀಳ್ತವೆ, ಬೆಂಕಿ ಹೊತ್ಕೊಳ್ಳಲ್ಲ, ವಿಮಾನ ಅಪಘಾತಗಳಾಗುತ್ತೆ, ಬೆಂಕಿಯಲ್ಲಿ ಹೊತ್ಕೊಂಡಿರಲ್ಲ. ಇದರಲ್ಲಿ ಇದು ಆಲ್ಮೋಸ್ಟ್ ಒಂದು ಬಾಂಬ್ ಬಿದ್ದಂಗೆ ಆಯಿತು. ಬೆಂಕಿ ಕಾರಣ ಸತ್ತಿರೋದಾ ಅಥವಾ ಅದು ಬಿದ್ದಾಗ ಅದರ ಇಂಪ್ಯಾಕ್ಟ್ ಹೆಚ್ಚಾಗಿರೋದಾ, ಒಂದು ಕಟ್ಟಡಕ್ಕೆ ಅದು ಬಂದು ಗುದ್ದಿದೆಯಲ್ಲ, ಯಾವುದು ಜಾಸ್ತಿ ರೀಸನ್ನಿಂದ ಜನ ಸಾಯೋದು ವಿಮಾನದಲ್ಲಿ? ಮೋಸ್ಟ್ ಆಫ್ ದ ಟೈಮ್ಸ್ ಏರ್ಕ್ರಾಫ್ಟ್ ಸುಡುತ್ತೆ. ಓಕೆ ಫೈನ್. ಆ್ಯಂಡ್ ಆಲ್ಟಿಟ್ಯೂಡ್ ನೀವು ಸರ್ ಒಂದು 20 ಫೀಟಿಂದ ಕೆಳಗಡೆ ಜಂಪ್ ಮಾಡಿ ನೋಡೋಣ, ಕೈಗೆಲ್ಲ ಮುರಿದೋಗುತ್ತೆ. ನಾವು ಇಮ್ಯಾಜಿನ್ ಆ ಥರದ್ದು ಒಂದು ದೊಡ್ಡ ಸಿಸ್ಟಮ್, ದೊಡ್ಡ ಏರ್ಕ್ರಾಫ್ಟ್ ಆಯ್ತಾ, ಟನ್ಗಟ್ಟಲೆ ವೆಯ್ಟ್ ಇದೆ ಅದರದ್ದು, ಅದು ಇಂಪ್ಯಾಕ್ಟ್ ಆದರೆ ನೆಲಕ್ಕೆ ಯಾವ ರೀತಿಲಿರುತ್ತೆ? ನೀವು ಕೂತಿರ್ಬೋದು ಅದರಲ್ಲಿ, ನೀವು ಕೂತ್ಕೊಂಡೇ ಹೋಗ್ತಿದ್ದೀರಾ, ಬಟ್ ಯಾವ ರೀತಿಲಿರುತ್ತೆ ಇಂಪ್ಯಾಕ್ಟ್ ಅಂತೂ ಆಗೇ ಆಗಿರುತ್ತೆ. ದೆನ್ ನಾನು ಹೇಳಿದೆ ಅಲ್ವಾ, ಈಗ ತುಂಬ ಆಲ್ಟಿಟ್ಯೂಡ್ ಇದೆ ಅಂತ ಹೇಳಿದ್ರೆ ಪೈಲಟ್ ಕ್ಯಾನ್ ಟ್ರೈ ಟು ಲ್ಯಾಂಡ್ ಇಟ್ ಸಮ್ವೇರ್. ಚೂರ್ ಪವರ್ ಇದ್ರೂ ಎಲ್ಲೋ ಒಂದು ಕಡೆ ಲ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವರು, ಸ್ವಲ್ಪ ಫೀಲ್ಡ್ ಸಿಕ್ಲಿ. ಫಾರ್ ದಟ್ ಮ್ಯಾಟರ್ ಅವರು ನೀರ್ ಮೇಲೆ ಕೂಡ ಲ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಫೀಚರ್ಸ್ ಇರುತ್ತೆ. ಈಗ ನೀವು ನೋಡಿರ್ಬೋದು, ಈಗ ಒಂದು ಇದರಲ್ಲಿ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗೋಕ್ಕೆ ಮುಂಚೆ ನಮಗೆ ಏನೇನು ಸೇಫ್ಟಿ ಇನ್ಸ್ಟ್ರಕ್ಷನ್ ಸಿಗುತ್ತೆ ಅದು ಹೇಳ್ತಾರೆ. ಇನ್ ಕೇಸ್ ಆಫ್ ಲ್ಯಾಂಡಿಂಗ್ ಆನ್ ವಾಟರ್, ನೀವು ನಿಮಗೆ ಲೈಫ್ ಜಾಕೆಟ್ಸ್ನ ಕೊಡ್ತೀವಿ, ನೀವು ಅದನ್ನು ಯೂಸ್ ಮಾಡಿ ಅಂತ ಹೇಳಿರ್ತಾರೆ. ವಾಟರ್ ಲ್ಯಾಂಡಿಂಗ್ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಆ್ಯಂಡ್ ಸಲಿ ಅಂತ ಹೇಳ್ಬಿಟ್ಟು ಪ್ರಾಬಬ್ಲಿ ಒಂದು ಮೂವಿ ಇದೆ ಇಂಗ್ಲೀಷಲ್ಲಿ, ಆಯ್ತಾ, ಟಾಮ್ ಹ್ಯಾಂಕ್ಸ್ದು, ನೋಡ್ಬೇಕೆಲ್ಲರೂ. ಆ ರಿವರಲ್ಲಿ ಅವರು ಅದನ್ನು ಹಡ್ಸನ್ ರಿವರಲ್ಲಿ ಲ್ಯಾಂಡ್ ಆಗುತ್ತೆ ಏರ್ಕ್ರಾಫ್ಟ್ ಅದು, ಆಯ್ತಾ. ಇವೆಲ್ಲ ಪಾಸಿಬಿಲಿಟೀಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪನಾದರೂ ಆಲ್ಟಿಟ್ಯೂಡ್ ಇರಬೇಕು. ನಿಮಗೆ ಇಲ್ಲಿ 600 ಫೀಟಿಂದ ಏನೂ ಮಾಡೋಕ್ಕಾಗಲ್ಲ. 600 ಫೀಟಿಂದ ನೀವೇನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ರಾಬ್ಲಿ ಪವರ್ ಲಾಸ್ ಆಗಿದೆ. ಎಂಥ ಪೈಲಟ್ ಇದ್ದಿದ್ರು ಕೂಡ ಯಾರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ನೀರ್ ಮೇಲೆ ಇದ್ದಿದ್ರೆ ಪ್ರಾಬಬ್ಲಿ ಟ್ರೈ ಮಾಡ್ತಿದ್ರೆ ನಾವು ಲ್ಯಾಂಡಿಂಗ್ಗೆ, ಬಟ್ ಅದು ಕಷ್ಟನೇ. ಯಾಕಂದರೆ ಇವ್ರ ಹತ್ರ ನಾನು ಹೇಳ್ತಿದ್ದೀನಲ್ಲ, ದೇರ್ ಆರ್ ಡಿಫ್ರೆಂಟ್ ಪ್ರೊಸೀಜರ್ಸ್ ಅದಕ್ಕೂ, ವಾಟರ್ ಲ್ಯಾಂಡಿಂಗ್ ಪ್ರೊಸೀಜರ್ಸ್. ಸ್ವಲ್ಪನಾದರೂ ಅದಕ್ಕೆ ಆಲ್ಟಿಟ್ಯೂಡ್ ಇರಬೇಕು. ಬಟ್ 600-700 ಫೀಟಿಂದ ಇಫ್ ದೇ ಕ್ರ್ಯಾಶ್, ಚಾನ್ಸಸ್ ಆರ್ ಸರ್ವೈವಲ್ ಸರ್. ಅದು ಕಲ್ಲು ಬಿದ್ದಂಗೆ ಕೆಳಗಡೆ ಬರುತ್ತೆ ಆ್ಯಂಡ್ ದೆನ್ ಇಟ್ಸ್ ಎ ಡೆಮಾಲಿಷನ್. ಫೈನ್. ಇನ್ನೊಂದು ಕಡೆ ನಾವು ಚೆಕ್ ಮಾಡ್ಕೊಂಡಾಗ ನೋಡಿ, 241 ಜನ ತೀರ್ಕೊಂಡಿದ್ದಾರೆ ಅಂತ ನಾವು ಭಾವಿಸೋಣ. ಒಬ್ಬ ಮನುಷ್ಯ ಇದರಲ್ಲಿ ಬದುಕಿರೋದು. ನನ್ನ ಪಾಯಿಂಟ್ ಇಲ್ಲಿ 241 ಜನ ಅಂತ ಹೇಳಿದ್ರೆ 241 ನಂಬರ್ ಅಲ್ಲ, ಇಲ್ಲಿ 241 ಬದುಕು, 241 ಫ್ಯಾಮಿಲಿ, ಆ ಮಕ್ಕಳು. ಯಾರೋ ಬ್ರಿಟಿಷ್ ಪ್ರಜೆ ಇದ್ದಾನೆ, ಪೋರ್ಚುಗೀಸ್ ಪ್ರಜೆ ಇದ್ದಾನೆ, ಕೆನಡಾ ಪ್ರಜೆ ಇದ್ದಾನೆ, ಭಾರತೀಯರು ಸಾಕಷ್ಟು ಜನ ಇದ್ದಾರೆ. ಅಷ್ಟು ಕನಸುಗಳು ಕಮರಿ ಹೋದ್ವು. ಇಂಥ ವಿಚಾರ ಅಂತ ಬಂದಾಗ ಎಷ್ಟು ಜನ ಬಿಸ್ನೆಸ್ಗೆ ಹೋಗ್ತಾ ಇದ್ರು, ಸ್ಪೋರ್ಟ್ಸಲ್ಲಿ ಎಕ್ಸ್ಪರ್ಟ್ ಇದ್ರು, ಯಾವ್ಯಾವ ಫ್ಯಾಕ್ಟ್ರಿಗಳ ಮಾಲೀಕರಿದ್ರು, ಎಷ್ಟು ಜನಕ್ಕೆ ಯಾರು ಅನ್ನ ಹಾಕ್ತಾ ಇದ್ರು, ಯಾರು ಒಂದು ಖುಷಿಯಿಂದ ಒಂದು ಪ್ರಯಾಣ ಮಾಡ್ತಾ ಇದ್ರು, ಗೊತ್ತಿಲ್ಲ ನಮಗೆ. ಈ ಪರಿಹಾರದ ಪಾರ್ಟ್ ಅಂತ ಬಂದಾಗ ಈ 1,56,00,000 ರೂಪಾಯಿಗಳನ್ನು ಇಂಥ ವಿಮಾನ ಅಪಘಾತಗಳಲ್ಲಿ ಮಡಿದಂಥ ಮನುಷ್ಯನಿಗೆ ಆ ವಿಮಾನಯಾನ ಸಂಸ್ಥೆಗಳು ಕೊಡಬೇಕು ಅಂತ ಇದೆ. ಇದಲ್ಲದೆ ಕೂಡ ಆತ ಸಪ್ರೇಟ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಕೆಲವು ಬ್ಯಾಂಕ್ಗಳು ಆಫರ್ ಮಾಡ್ತವೆ ಕೆಲವು ಮನುಷ್ಯರಿಗೆ. ನೋಡಪ್ಪ, ನೀ ಇಂಥ ಗೋಲ್ಡ್ ಕಾರ್ಡು, ಇನ್ನೊಂದು ಕಾರ್ಡು, ನೀನು ಹೋಲ್ಡರ್ ಆಗಿದ್ದರೆ ನಿನಗೆ ಲಾಂಜಲ್ಲಿ ಹೋದಾಗ ನಿನಗೆ ಊಟ ಫ್ರೀ, ತಿಂಡಿ ಫ್ರೀ, ಅಲ್ಲೇನು ತಗೋತೀಯೋ ಫ್ರೀ ಅಂತ. ಕ್ರ್ಯಾಶ್ ಅಂತ ಬಂದಾಗ 1 ಕೋಟಿ ಪರಿಹಾರ ಅಂತ. ಈ ಪರಿಹಾರದ ಪಾರ್ಟ್ ಹೇಗೆ ಅಂತ ಇದು? ಅದು ಜನರಲಿ ಇದಕ್ಕೂ ಕೂಡ ಗ್ಲೋಬಲ್ ನಾರ್ಮ್ ಇದೆ. ಓಕೆ, ಅಂದರೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು ಅಂತಂತಲ್ಲ. ಯಾಕಂದರೆ ಆಪರೇಟರ್ ಗ್ಯಾರಂಟಿ ಮೇಲೇ ಒಂದು, ಅಂದರೆ ಆಪರೇಟರ್ ಮ್ಯಾನುಫ್ಯಾಕ್ಚರರ್ ವರ್ಡ್ಸ್ ಏನಿದೆ, ಮ್ಯಾನುಫ್ಯಾಕ್ಚರರ್ ಗ್ಯಾರಂಟಿ ಮೇಲೆ ಆಪರೇಟರ್ ಏರ್ಕ್ರಾಫ್ಟ್ನ ಕೊಂಡ್ಕೋತಾನೆ. ಓಕೆ, ಆಪರೇಟರ್ ಗ್ಯಾರಂಟಿ ಮೇಲೆ ಒಬ್ಬ ಪ್ರಯಾಣಿಕ ಅದರಲ್ಲಿ ಕೂರ್ತಾನೆ. ಕರೆಕ್ಟ್. ಬಟ್ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಏನಿದೆಯಲ್ಲ, ಅದು ಇಟ್ ಈಸ್ ಈಕ್ವಲಿ ಡಿವೈಡೆಡ್ ಬಿಟ್ವೀನ್ ದಿ ಆಪರೇಟರ್ ಆ್ಯಂಡ್ ದ ಮ್ಯಾನುಫ್ಯಾಕ್ಚರರ್. ಓಕೆ, ಅರ್ಥ ಆಯ್ತಾ? ಬಟ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತಾನೆ. ಹೌದು, ಅದು ದಟ್ ಈಸ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಈಗ ನನ್ನ ಸೇಫ್ಟಿ ನಂದು, ನಾನು ಯಾರ ಮೇಲೂ ನಾನು ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ದಟ್ಸ್ ಎ ಗ್ಲೋಬಲ್ ನಾರ್ಮ್. ಇಷ್ಟು ಅಂತ. ಫಾರ್ ದಟ್ ಮ್ಯಾಟರ್ ನಾನು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದಾಗೆ ಇಥಿಯೋಪಿಯಲ್ಲಿ ಏನು ನಡೀತು, ಲಯನ್ ಏರ್ದು ಬೋಯಿಂಗ್ 737 ಮ್ಯಾಕ್ಸ್, ಮತ್ತು ಇಂಡೋನೇಷ್ಯಲ್ಲಿ ಏನು ನಡೀತು ಅವೆರಡೂ ಕ್ರ್ಯಾಶಸಲ್ಲಿ, ಬೋಯಿಂಗ್ ಅವರಿಗೆ ಗ್ಲೋಬಲ್ ನಾರ್ಮ್ಸ್ ಪ್ರಕಾರ
ಅವರಿಗೆ ಕಾಂಪನ್ಸೇಷನ್ ಪೇ ಮಾಡಿದೆ, ಒಬ್ಬೊಬ್ಬ ಪ್ಯಾಸೆಂಜರ್ಗೂ ಕಾಂಪನ್ಸೇಷನ್ ಬೋಯಿಂಗ್ ಪೇ ಮಾಡ್ತು. ಓಕೆ. ಈಗ್ಲೂ ಪೇ ಆಗತ್ತೆ, ಅದು ಬೋಯಿಂಗಿಂದನೂ ಬರುತ್ತೆ. ದೆನ್ ಏರ್ ಇಂಡಿಯಾ ರೆಸ್ಪಾನ್ಸಿಬಿಲಿಟೀಸೂ ಇದರಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಅವರು ಅದನ್ನು ಸಬ್ಸಿಕ್ವೆಂಟ್ಲಿ ಅದನ್ನು ಅನೌನ್ಸ್ ಮಾಡೇ ಮಾಡ್ತಾರೆ. ಅರ್ಥ ಆಯ್ತಾ? ಪರಿಹಾರ ಅನ್ನೋದು ದ್ಯಾಟ್ಸ್ ಅ ನಾರ್ಮ್, ಅದು ಖಂಡಿತವಾಗ್ಲೂ ಅದು ಸಿಕ್ಕೇ ಸಿಗುತ್ತೆ. ದೆನ್ ಅದರ ಜೊತೆಯಲ್ಲಿ ತುಂಬ ಜನಕ್ಕೆ ಗೊತ್ತಿರಲ್ಲ, ಇದು ಕಾರ್ಡ್ಸಲ್ಲಿ ಕೂಡ ಇರುತ್ತೆ, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡಲ್ಲಿ ಕೂಡ ಇನ್ಶೂರೆನ್ಸ್ ಇರುತ್ತೆ, ಎಸ್ಪೆಷಲಿ ಫಾರ್ ಏರ್ ಕ್ರ್ಯಾಶ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೋರ್ಡ್. ಬಟ್ ಎವ್ರಿಥಿಂಗ್ ಬೀಯಿಂಗ್ ಸೆಡ್ ಅಂಡ್ ಡನ್, 241 ಜನ ಮತ್ತೆ ಯಾವುದು ವಾಪಸ್ ಬರಲ್ಲ. ದ್ಯಾಟ್ಸ್ ಅ ಫ್ಯಾಕ್ಟ್. ಥ್ಯಾಂಕ್ ಯು ಸುನಿಲ್ ಕುಮಾರ್, ಸಾಕಷ್ಟು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಈ ಒಂದು ವಿಮಾನ ದುರಂತದಿಂದ ಸುಮಾರು 241 ಜನ ಇದೀಗ ಇಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಯಾರೆಷ್ಟೇ ದುಡ್ಡು ಕೊಟ್ಟರೂ ಕೂಡ ಆ ಜೀವಗಳಂತೂ ಬರಲ್ಲ. ನಿಮ್ಗೆ ಅದರ ಡೆಡ್ ಬಾಡಿಗಳನ್ನು ನಾವಿಲ್ಲಿ ತೋರಿಸ್ಲಿಕ್ಕಾಗಲ್ಲ, ಮಾಧ್ಯಮದಲ್ಲಿ ಅದಕ್ಕೆ ಅನುಮತಿ ಇರಲ್ಲ. ಆ ಡೆಡ್ ಬಾಡಿಗಳನ್ನು ನಾವು ನೋಡ್ತೀವಲ್ವಾ, ನಮ್ಮೊಂದಷ್ಟು ಫುಟೇಜ್ಗಳು ಸಿಗ್ತಾವಲ್ವಾ, ಗಾಬರಿ ಆಗಿಬಿಡುತ್ತೆ ರೀ. ಗಾಬರಿ ಅಂದರೆ ಆ ಸುಟ್ಟಿರೋ ಪ್ರಮಾಣ ನೋಡಿಬಿಟ್ರೆ ಈ ಡೆಡ್ ಬಾಡಿಗಳು ಯಾರ್ಯಾರ್ದು ಅಂತ ಗುರುತು ಹಿಡಿಯೋಕ್ಕೆ ಆಲ್ರೆಡಿ DNA ಟೆಸ್ಟ್ಗೆ ಸಂಬಂಧಿಕರನ್ನ ಕೇಳಲಾಗಿದೆ ಆಲ್ರೆಡಿ.